ರಾಧಾರಮಣ ಐತೇನ? ಪುಟ್ಟಕ್ಕನ ಮಕ್ಕಳು ಅದನ ಅದಾವಿನ? ಎಲ್ಲ ಅದಾವಿನ? ಇವು ಅಷ್ಟು ಇರ್ತಾವಲ್ಲ. ಇದನ್ನ ಹೇಳಿ ಮುಗಿಸ್ತೀನಿ ನಾನು. ಆ ಟಿವಿ ನೋಡ್ಕೊಂತ ಕುಂತು ಬಿಟ್ಲಕ್ಕಿ ಹೆಣ್ಮಗಳು ಟಿವಿ ನೋಡ್ಕೊಂತ ಕುಂತ್ಲಲ್ಲ. ಇವು ಮುಂಜಾನೆ 6ಕ್ಕೆ ಎದ್ದೋಗಿತ್ತದ ಗಂಡ ಹೊಲ್ದಾಗ ದುಡ್ಯಾಕ. ಎತ್ತುಗಳು ತೊಗೊಂಡು ಹೋಗ್ಯದ. ನಾನು ಹೆಂಡ್ತಿ ನಾಷ್ಟ ತರ್ತಾಳಂತ ಅಲ್ಲೇ ಕುಂತದ, ಮಧ್ಯಾಹ್ನ ಊಟ ತರ್ತದಂತ ಅಲ್ಲೇ ಕುಂತದ. ಇದಕ್ಕೆ ಹತ್ತದ ಟಿವಿ ನೋಡೋದು ಹೆಣ್ಮಗಳಿಗೆ. ಫೋನು ಕರೆಂಟ್ ಒಟ್ಟಿಗೆ ಫೋನು ಚಾರ್ಜ್ ಅದಕ್ಕೂ ನಾ ಚಾರ್ಜ್ ಹಿಡಿದು ಮತ್ತೆ ಟಿವಿ ಹಚ್ಚೋದು. ರಾತ್ರಿ 12 ಬಂತು ಟೈಮ್. ಇವ ಅಲ್ಲೇ ಕೂತಾನ ರಾತ್ರಿ ಆದ್ರೂ ಗಂಡ ಅಂತಾರಲ್ಲ, ಅವ ಅಲ್ಲೇ ಕೂತಾನ ಹೊಲ್ದಾಗ. ನಾಷ್ಟ ತರಲಿಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿದೂ ಇಲ್ಲ. 12 ಆಯ್ತು ಬರ್ಲಿಕ್ಕೆ. ಈ ಬಂದಂದ್ರೆ 2 ಹೊಡೆದ ಬಿಡ್ದಕ್ಕೆ. ಈಗ ಅಂದವ ಮೊದಲ ಗಂಡ್ಮಕ್ಳು ಸಿಟ್ಟು ಐತಲ್ಲ, ಹೊಡೆದ ಬಿಡ್ತಾರ 2 ಆಯ್ತು ಅಂದ್ಕುನ ಪಟ್ನ ಕರೆಂಟ್ ಹೋತ್ರಿ 12ಕ್ಕೆ. ಫೋನ್ ನೋಡಿದ್ಲು ರಾತ್ರಿ 12. ಯವ್ವ ಆದ್ರಿ ಹೆಣ ಐತ್ಲ ಹೊಡಿತದ. ಗೊತ್ತಾಯ್ತು. ಮುಂಜಾನೆ ಊಟ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿದಿಲ್ಲ. ಒಂದು ಪ್ಲ್ಯಾನ್ ಮಾಡಿದ್ಲಕ್ಕಿ. ತೊಗೊಂಡು ಲಂಗ ಬುತ್ತಿ ಕಟ್ಕೊಂಡು ಅಡುಗೆನೇ ಮಾಡಿದ್ದಿಲ್ಲಕ್ಕಿ. ಸುಮ್ಮಂಗ ಹೋದ್ಲು. ಅಲ್ಲೇ ಹೋಗಿ ಮಾಡಿದ್ರೆ ಆಯ್ತು. 1-2 ಕಟ್ಟಿಗೆ ಇರ್ತಾವೆ ಬ್ಯಾಸ್ಗಿ. ಒಟ್ಟು ಉರಿ ಹಚ್ಚ 10 ನಿಮಿಷನಾಗ ಏಟ್ರ ಅನ್ನ, ಒಟ್ಟು 1 ಇಟ್ಟು ಹಿಟ್ಟು, ಒಟ್ಟು ಅಕ್ಕಿ, 1 4 ಬದ್ನಿಕಾಯಿ ಇಟ್ಕೊಂಡು ಹೋದ್ಲಕ್ಕಿ. ನಿಮ್ಮ ಬದ್ನಿಕಾಯಿ ಇಟ್ಕೊಂಡು ಹೋದ್ಲು. ಅಲ್ಲಿ ಹೋಗಟ್ಟಿಗೆ ಇಲ್ಲ ನಾಳೆಗೆ ಬಂದು ಬಿಡ್ಬೇಕಿಲ್ಲ, ನೀನು ತವ್ರ ಮನೆಗೆ ತಿಕ್ಕಿ ಬಿಡ್ತೀನಿ ನೀನು ಹೊಡೆದಂತ. ಏನದು ಮುಂಜಾನೆಯಿಂದ ಬಂದಿನ ಹೊಲಕ್ಕೆ ಗಂಡ ಅನ್ನೋದಿಲ್ಲ, ಏನು ಅನ್ನೋದಿಲ್ಲ, ದುಡಿತಾನ, ಹಸು ಆಗಿರ್ತೈತಿ, ಎತ್ತೋಳದೋ ತೊಗೊಂಡು ಹೋಗಿರ್ತಾನೆ, ಬಿಸಿಲಾಗಿ ಬಿರಿ ಬಿಸಿಲಾಗಿ ದುಡಿದಿರ್ತಾನೆ. ಏನಾಗಬಾರ್ದು ಹೊಟ್ಟಿ. ಯಾವಾಗದು ಅಡಿಗೆ ತರೋದು ಆ ನಮ್ಮನೆ ಟಿವಿ ನೋಡ್ತೇನು? ಆಕಿ ಬಂದು ಮುಂದೆ ನಿಂತಲು. 2 ಹೊಡೆದ ಬಿಟ್ಟೇನ್ರಿ ಕಪಾಳಕ. ಈ ಕಡೆ ಕಪಾಳ ಹೋಗಿ ಈ ಕಡೆ ಬಂದಿತ್ತು, ಈ ಕಡೆ ಬಂದಿತ್ತು. ಹೊಡೆದ್ಮೇಲ ನೀವೆಟ್ಟ ಇದ್ದೀರಿ ಗಂಡ್ಮಕ್ಳು, ನಿಮ್ಕಿನ ಬಲ ಇರ್ತಾರ ಅವ್ರು ಹೆಣ್ಮಕ್ಳು. ತಲೆ ಭಾಳ ಚುರುಕಿರ್ತಾವ. ನಿಮ್ಮ ಕಡೆ ಇಲ್ಲ, ನಮ್ಮ ಕಡೆ ಬೇರೆ ಕಡೆ. ತಲೆ ಭಾಳ ಚುರುಕು ಅಗ್ದಿ. ಯಾವಾಗ ಇವ 2 ಹೊಡೆದ್ಮೇಲೆ ಆಕೆ ಅಂದ್ಲು, ಯಾವಾಗ ನಿನಗೆಲ್ಲ ಭಾಳ ಚಲೋ ಅಡುಗೆ ಮಾಡ್ಕೊಂಬಂದಿದ್ದೀನ, ನಿನಗೈತಲ್ಲ ಭಾಳ ಚಂದ ರುಚಿಯಾಗಿ ಅಡುಗೆ ಮಾಡ್ಕೊಂಬಂದಿದ್ದೆ. ತಣ್ಣಗೆ ಉಣ್ಲಿ, ಬ್ಯಾಸಿಗ್ಯಾಗ ಲೇಟ್ ಆದ್ರ ಪರವಾಗಿಲ್ಲ, ಚಲೋ ಅಡುಗೆ ಮಾಡ್ಕೊಂಬಂದಿದ್ದೆ, ಬಿಸಿ ಬಿಸಿದು ಉಣ್ಲಿ ಅಂತ ಮಾಡ್ಕೊಂಬಂದಿದ್ದೆ. ನೀ ಯಾವಾಗ ನನ್ನ ಕಪಾಳಕ್ಕೆ 2 ಹೊಡೆದಲ್ಲ, ನಾ ತಂದಿದ್ದ ಅನ್ನ ಅಕ್ಕಿ ಆಲಿ, ನಾ ತಂದಿದ್ದು ಮುಳಗಾಯಿ ಪಲ್ಯ ಅದು ಮುಳಗಾಯಾಗಿ ಇರಲಿ, ನಾ ತಂದಿದ್ದು ರೊಟ್ಟಿ ಅದು ಹಿಟ್ಟಲ್ಲಿ ತಗೋ ಅಂತ ಬುತ್ತಿ ಕೊಟ್ಲ ಒಂದು ಕೈಯಾಗ. ಅದು ಗಂಡ ಹಿಂಗೆ ಬಿಚ್ಚಿ ನೋಡ್ದ. ಅಕ್ಕಿನೂ ಹಂಗ, ಹಿಟ್ಟು ಹಂಗ, ಬದ್ನಿಕಾಯಿನೂ ಹಂಗ. ಅಯ್ಯಪ್ಪೋ, ನನ್ನ ಹೆಂಡತಿ ಕಡೆ ಹಿಟ್ಟು ಶಕ್ತಿ ಅದಂತ ನನಗೆ ಗೊತ್ತೇ ಇಲ್ಲಲ್ಲ ಅಂದವ. ಕಾಲು ಮುಗಿದವ. ಹೊಟ್ಟೆಸ್ತ ತೋಮರೆ ಮೊದಲು ಹೆಂಗಿತ್ತು ಹಂಗ ಮಾಡಿ ಕೊಟ್ಬಿಡೋಲ್ಲ. ನಿನ್ನ ಕಡೆ ಭಾಳ ಶಕ್ತಿ, ಇನ್ನೊಮ್ಮೆ ಏನು ಅನ್ನಂಗಿಲ್ಲ. ನೀ ಯಾವಾಗಾರ ತಂದು ಕೊಡು, ನೀ ತರಲಿಲ್ಲ ಅಂದ್ರೆ ನಡಿತೈತಿ, ಹಂಗ ಮುಕ್ಕೊಂತಿನ್ನ. ಆದ್ರೆ ನೀ ಇದು ಹಿಂಗೆ ಶಾಪಾಗಿ ಪಾಕಿಸಿ ಇದನ್ನ ಮಾಡ್ಕೊಂಡು ನನ್ನ ಹೆಂಡತಿ ಕಡೆ ಭಾಳ ಶಕ್ತಿ ಐತಪ್ಪ ಅಂತ ಕಾಲು ಮುಗಿದಂತವ. ಶಕ್ತಿ ಎಲ್ಲಿರ್ತದೆ ಆಕಿನ ಕಡೆ? ಆಕಿ ತಯಾರಾಗೇ ಬಂದಿದ್ಲು. ತಲೆ ಓಡಿಸಿ 2 ಕೊಡ್ತಾನ, ಇವನ್ ಕೈಗೆ ಇಟ್ಟಂದು ಕೊಟ್ರ ಆಯ್ತಂತಂದು ಇಲ್ಲೇ ಹತ್ತಂತಂದ್ಲ. ಮರ್ದಿನ ಅಕ್ಕಿ ಬುತ್ತಿ ಅನ್ಲಿಲ್ಲ, ಏನೂ ಅನ್ಲಿಲ್ಲ ನೋಡು ಪಾಪ. ಇವತ್ತು ಅಕ್ಕಿ ತಂದಾಗ ಉಣದಿವ. ನೀವು ಹಂಗದ್ರನೇ ಯಾರು ಮತ್ತೆ ಯಾರು ಹಂಗಿಲ್ಲ, ಹೌದಿಲ್ಲ? ಹಂಗೆ ಯಾರೂ ಇಲ್ಲ. ಹಾಗಾಗಿ ಈ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ತಡ ಆಗೈತಿ. ಏನೂ ಆಗೋದಿಲ್ಲ. ಮಳೆ, ಜಾತ್ರೆ, ತೇರು, ಊಟಕ್ಕೆ, ಪ್ರಸಾದಕ್ಕೆ, ಪ್ರವಚನಕ್ಕೆ ಎಂದೂ ತೊಂದರೆ ಮಾಡೋದಿಲ್ಲ. ಅದ್ರ ಬಗ್ಗೆ ಹೇಳಕತ್ತಿದ್ದೆ ನಾನು. ಒಂದು ಊರೊಳಗೆ ಬಸು ಪುರಾಣ ನಡೆದಿತ್ತು. ಆ ಬಸು ಪುರಾಣ ಒಂದು 7-8 ದಿನ ನಡ್ಕೊಂತ ಬಂದಿತ್ತು. ಒಂದು ದಿನ ಮಳೆ ಹಚ್ಚಿ ಕಟ್ಯಾಕತ್ತು ಬಿಡ್ತ್ರಿ. ಏನು ಭಯಂಕರ ಮಳೆ. 6ಕ್ಕೆ ಚಲೋ ಆಗ್ತದ. 6ಕ್ಕೆ ಚಲುವಾಗಿ ಇನ್ನೇನು ಒಟ್ಟ ನಿಂದಿರ್ತದಂತ ಎಲ್ಲ ಊರನ್ನರು ಕಾಯಕೋತಾರ. ಬಸು ಪುರಾಣ, ಬಸವಣ್ಣನ ಪುರಾಣ, ಕಲ್ಯಾಣದ ಬಸವಣ್ಣನ ಪುರಾಣ ಕೇಳ್ಬೇಕಂತ ಇಡೀ ಊರು ಕಾಯಕೂತತಿ. ಮಳೆ ನಿಂದ್ರಾಕತೇ ಇರಲ್ತು. ಒಂದು ಸ್ವಲ್ಪ ನಿಂತು ಎಲ್ಲ ಕೇಳಕತ್ರು, ಎಲ್ಲ ಪುರಾಣ ಬಿಡ್ತು, ಪ್ರಸಾದ ಮಾಡಕತ್ರು. ಆವಾಗ ಗಾಳಿ, ಧೂಳಿ, ಮಳೆ ಎದ್ದು ಕೈಯಾಗ ಉಣ್ತಕ್ಕಂಥ ಪತ್ರೋಳೆಲ್ಲ ಇದ್ವಲ್ರಿ, ಅವೆಲ್ಲ ಹಾರಿ ಹೊಂಟುಬಿಟ್ಟು ಅಷ್ಟರ ಮಟ್ಟಿಗೆ ಗಾಳಿ ಬೀಸಕತ್ತು, ಮಳೆ ಹೊಡ್ಯಾಕತ್ತು. ಆವಾಗ ಆ ಊರ್ ಮಠದ ಅಜ್ಜಾರು ಆ ಮೇಘರಾಜಗೆ ಒಂದು ಅಂದ್ರಂತ. ಮೇಘರಾಜನಿಗೆ ಏನಂತ ಮಾತು ತಗೊಂಡ್ರು ಅಂತಂತಂದ್ರೆ,
ಈ ನಾಡಿನೊಳಗೆ, ಈ ಕರ್ನಾಟಕದೊಳಗೆ ಎಲ್ಲೇ ಪುರಾಣ ನಡೆದಾವು, ಪ್ರವಚನ ನಡೆದಾವು ಅಂತಂತಂದ್ರೆ ದಾಸೋಹ ನಡೆದದ, ಭಕ್ತರ ಆನಂದವಾಗಿ ಉಣ್ಣಾಕತ್ತಾರ, ಪ್ರವಚನ ನಡೆದದ ಅಂತ ತಿಳ್ಕೊಂಡು ಅವತ್ತೊಂದು ಮಾತು ತಗೊಂಡ್ರು, ಎಲ್ಲಿ ಪುರಾಣ ಪ್ರವಚನ ದಾಸೋಹ ನಡೀತದಕ್ಕೆ ಎಂದೂ ತೊಂದರೆ ತಗೋಬಾರ್ದಪ್ಪ, ಇದನ್ನ ಆಶೀರ್ವಾದ ಮಾಡಿ ನೀವು ಎಂದೂ ಮಳೆ ಬರಬಾರ್ದು ಅಂತಂತಂದ್ರೆ ಪುರಾಣ ಪ್ರವಚನ ದಾಸೋಹ ನಡೆದಾಗ ಅತಣಿ ಮುರುಗೇಂದ್ರ ಶಿವೇಗಳಿ ಜಗತ್ತಿಗಾದರು ಅನ್ನುವಂಥದ್ದು. ಅಂತ ಅತಣಿ ಮುರುಗೇಂದ್ರ ಶಿವೇಗಿಗಳು ಅವ್ರ ಮಾತು ತಗೊಂಡ್ರು ಮೇಘರಾಜನ ಕಡೆ, ಎಲ್ಲೇ ಪುರಾಣ ನಡೀಲಿ, ಪ್ರವಚನ ನಡೀಲಿ, ದಾಸೋಗಕ್ಕೆ, ಪ್ರವಚನಕ್ಕೆ, ಪುರಾಣಕ್ಕೆ ತೊಂದರೆ ಆಗಬಾರ್ದಪ್ಪ, ಹಗಲೆಲ್ಲ ಮಳೆ ಆಗಲಿ, ಸ್ವಲ್ಪ ಭಕ್ತರು ಆನಂದ ಇರ್ತಾರ, ಭಕ್ತಿಯಿಂದ ಬಂದಿರ್ತಾರ, ಒಂದು ಸ್ವಲ್ಪ ನಿಂದ್ರ ಅಂತ ತಿಳ್ಕೊಂಡು ಮೇಘರಾಜಗೆ ಮಾತು ತಗೊಂಡ್ರು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಈ ಪುರಾಣ ಪ್ರವಚನ ಮಳೆ ಆಗಬೇಕಾದ್ರೆ ಎಷ್ಟ ಮಳೆ ಬಂದರೂ ಕೂಡ ಅದಕ್ಕಾಗಿರ್ತಕ್ಕಂಥದ್ದು ಟೈಮ್ ಇರ್ತೈತಲ್ಲ, ಅದಕ್ಕೆ ನಿಂದಿರ್ತದ. ಅದು ಶಕ್ತಿ ಏನಂತಂದ್ರೆ ಅತಣಿ ಮುರುಗೇಂದ್ರ ಶಿವೇಗಿಗಳು ಅವರು ಒಂದು ಮಾತು ತಗೊಂಡಾರ. ಹಾಗಾಗಿ ಏನೇ ಎದಿವಡಿ ಅಂತದ್ದಿಲ್ಲ, ಏನು ಮಳೆ ಆದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಅದು ತೊಂದರೆ ಮಾಡೋದಿಲ್ಲ. ಅವಂಗೆ ತೊಂದರೆ ಮಾಡೋದಂತ ನಾವು ಮಾಡೋದಿಲ್ಲ. ಯಾಕಂತಂದ್ರೆ ಇಷ್ಟು ಉತ್ಸಾಹದಿಂದ ಕುದುರೆಕೋಟೆ ಗ್ರಾಮದೊಳಗೆ ಉತ್ಸಾಹದಿಂದ ಹಿರಿಯರು, ತಾಯಂದಿರು, ಯುವಕರು, ಎಲ್ಲ ಸಮಿತಿಯವರು, ಇಡೀ ಊರು ಉತ್ಸಾಹ ಐತಿ. ಮಾರುತೇಶನ ಒಂದು ನೂತನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಮಾಡಾಕತ್ತಾರ ಅಂತಂದ್ರೆ ನಾ ಸ್ವಲ್ಪ ಒಂದು 4-5 ತಾಸು ನಿಂದಿರ್ಬೇಕಂತ ತಿಳ್ಕೊಂಡು ಅವ ನಿಂದಿರ್ತಾನೆ. ನಿಮ್ಮೂರು ಹನುಮಪ್ಪಂಗ ಅದಾನ, ತಳಿ ಕೆಡಿಸ್ಕೋಬೇಡ್ರಿ ನೀವು. ಅವನ ಹತ್ರ ಬರ್ಸುವಂತ ತಾಕತ್ತು ಇದೆ, ನಿಂದಿರ್ಸುವಂತ ತಾಕತ್ತಿದೆ. ದೇವ್ರೈತಲ್ಲ, ದೇವ್ರ ಕಾರ್ಯ ಏನೇ ಇರ್ಲಿ ಆತ ಜಾಗೃತ ಇದ್ದಂತಂದ್ರೆ ತಂದು ಹೆಂಗ್ ನಡೆಸ್ಬೇಕು ಹಂಗೆ ನಡೆಸ್ಕೊಂತಾನ. ನಿಮ್ಮೂರು ಹನುಮಪ್ಪ, ನಿಮ್ಮೂರು ಆಂಜನೇಯ ಹತ್ರ ಎಷ್ಟು ಸಮರ್ಥವಾಗಿರ್ತಕ್ಕಂಥ ಶಕ್ತಿ ಐತೆ ಅಂತಂದ್ರೆ, ಯಾವುದೋ ಕುದುರೆಕೋಟೆ ಗ್ರಾಮದೊಳಗೆ ಇದಾಗ್ಲಿ ಮತ್ತೊಂದಾಗ್ಲಿ ಯಾವುದಾಗ್ಲಿ ಏನ ನಡೆಯಕತ್ತಂದ್ರೆ ಯಾವುದೋ ತೊಂದರೆ ಕೊಡ್ಲಾರ್ದಂಗೆ ನಡೆಸುವಂತ ತಾಕತ್ತು ನಿಮ್ಮ ಮಾರುತೇಶನ ಹತ್ರ ಅದ, ನಿಮ್ಮ ಕುದುರೆಕೋಟೆ ಗ್ರಾಮದಲ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಹಾಗಾಗಿ 19ನೇ ತಾರೀಕು ಹೇಳಿದ್ನಲ್ಲ, ಏನು ಹೇಳಿದೆ ನೆನಪು ಹಾರಿಬಿಟ್ರೇನ? ಈ ಮುಳಗಾಯಿ ಹುಗ್ಗಿ ಗದ್ದಲ್ದಾಗ ಏನಂದಿದ್ದೆ? ಕುಂಭ ಗೊತ್ತಾತ್ರಿವ? ಕುಂಭ ಎಲ್ಲರೂ ತಯಾರು ಮಾಡ್ಕೋಬೇಕು. ನಿಮ್ಮದ ಕಳಿಸಿ, ನಿಮ್ಮದ ಎಲ್ಲಿಂದ ಚಲು ಎಲ್ಲಿಂದ ಮುಕ್ತಾಯ ಅಂತ ತಿಳ್ಕೊಂಡು ಅದನ್ನ ನಾಳೆ ಮತ್ತೊಮ್ಮೆ ಜೊತೆ ನಾವು ಸಮಿತಿಯವ್ರ ಜೊತೆಗೆ ಮಾತಾಡ್ಕೊಂಡು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಇಷ್ಟು ಕುಂಭ ಅಲ್ಲ, ಎಷ್ಟು ಆಕೈತೆ ಅಷ್ಟು ಭಾಳ ವಿಜೃಂಭಣೆಯಿಂದ ಪಾಪ ಕಳ್ಕೊಳ್ಳಕ್ಕೆ ನೀವು ಎಲ್ಲಿಗೆ ಹೋಗ್ತೀರಿ? ಒಂದಿಷ್ಟು ಮಂದಿ ನಡಬರ್ಕ್ ಪ್ರಯಾಗರಾಜಕ್ಕೆ ಹೋದ್ರು, ಗೊತ್ತಾಯ್ತಿಲ್ಲ? ಪಾಪ ಕಳ್ಕೋಬೇಕಂತ ಪ್ರಯಾಗರಾಜಕ್ಕೆ ಹೋಗ್ತಾರ, ಕಾಶಿಗೆ ಹೋಗ್ತಾರ. ಹೊಳ್ಯಾಗ 100 ನದಿ ಸ್ನಾನ ಮಾಡಿದ್ರೆ ಪಾಪ ಕಳೆಯೋದಲ್ಲ, ಎದ್ದು ಹೊರಗನೆ ಕುಂಭ ಮೆರವಣಿಗೆ ಮಾಡ್ಕೊಂಡು ಅದ ನೀರು ಮೈ ಮೇಲೆ ಚಿಂಬಿಡ್ಸ್ಕೊಂಡಾಯ್ತು, ಪಾಪ ಪರಿಹಾರ ಆಗಿ ಹೋಗ್ತದೆ ನಿಮ್ಮ ಮಾರುತೇಶನ ಸನ್ನಿಧಾನದೊಳಗೆ. ಹಾಗಾಗಿ ನೀವೆಲ್ಲ ಸಮಸ್ತ ತಾಯಂದ್ರು ಕುಂಭವನ್ನು ತಯಾರು ಮಾಡಿಕೋರಿ. 19ನೇ ತಾರೀಕಿನ ಬೆಳಗ್ಗೆ ಅದನ್ನ ಸಮಯವನ್ನು ನಾವು ನಾಳೆ ಹೇಳ್ತೀವಿ, ಎಲ್ಲಿಂದ ಚಲು ಎಲ್ಲಿಂದ ಮುಕ್ತಾಯ ಅನ್ನುವಂಥದ್ದು. ಹಾಗಾಗಿ ಅವತ್ತೇ ಧರ್ಮಸಭೆ ಇರುವುದರಿಂದ ದೌಡ್ ಚಲು ಮಾಡಿ ಕುಂಭದವರೆಲ್ಲ ಬಂದು ಕುಂತ ಮೇಲೆ ಈ ಧರ್ಮಸಭಾ ಚಲು ಆಗ್ತದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳೆ ನೀವೆಲ್ಲರೂ ಐತಲ್ಲ ಮೇಣಬತ್ತಿ ತಗೊಂಬರ್ರಿ. ಏನು ಹೇಳ್ರಿ? ಮತ್ತೆ ತರಲಿಲ್ಲ ಅಂದ್ರೆ ನೋಡ್ರಿ, ಮತ್ತೆ ಈಗ ಹೇಳನ್ನ ಅಲ್ಲಿ ಎಲ್ಲ ಕುಂತಲ್ಲ ಅಷ್ಟು ಮಂದಿ ತರ್ಬೇಕು, ಅಷ್ಟ್ರ ಕೈ ಎತ್ತಿರಿ ತರ್ತೀವಂತಂದ ಅಷ್ಟ್ರ ಕೈ ಎತ್ತಿರಿ. ಯಾಕ ನಿಮ್ಮ ಕಡೆ ರೊಕ್ಕಿಲ್ಲ? 5 ರೂಪಾಯಿ ತರಾಕ ತಗೊಂಬರ್ತೀರಿಲ್ಲ? ಇಳಿಸ್ರಿ. ಮೇಣಬತ್ತಿ ಯಾರು ತಪ್ಪಿಸ್ಬೇಡ್ರಿ, ನಾಳೆ ಮೇಣಬತ್ತಿ ತಗೊಂಬರ್ರಿ. ಇವತ್ತಿನ ದಾಸೋಹ ಮಾಡಿಸಿರ್ತಕ್ಕಂಥ ಸದ್ಭಕ್ತ ಮಹಾಶಯರಿಗೆ, ಅವ್ರ ಕುಟುಂಬಕ್ಕೆ, ಅವ್ರು ಮಾಡಿಸಿರ್ತಕ್ಕಂಥ ದಾನಿಗಳಿಗೆ ಆ ಭಗವಂತ ಮಾರುತೇಶ್ ಇನ್ನೊಟ್ಟು ಶಕ್ತಿ ಅವ್ರಿಗೆ ಕೊಡ್ಲಂತ ಆ ದಾಸೋಹ ದಾನಿಗಳಿಗೆ ಜೋರಾದ ಚಪ್ಪಾಳೆ ಅಂತ ತಟ್ರಿ. ಇವತ್ತು ಯಾರ್ಯಾರು ಏನೇನು ಮಾಡ್ಸ್ಯಾರ ನೋಡ್ರಿ. ಮೈಸೂರು ಪಾಕ್, ಇದು ಬೂಂದೇವು, ಹುಗ್ಗಿ, ಅವೆಲ್ಲ ಏನೇನು ಅದಾವಲ್ಲ ಅವೆಲ್ಲ ಮಾಡಿಸಿರ್ತಕ್ಕಂಥ ದಾನಿಗಳು. ನಿಮ್ಮೂರಾಗ ಕೂಡ ದಾನಿಗಳಿದಿರಿ, ಹೆಸರಿಗೆ ದಾನಿಗಳಾಗಬೇಡ್ರಿ ಯವ್ವ, ಹೆಸರಿಗೆ ದಾನಿಗಳಾಗಬೇಡ್ರಿ. ಹೆಸರಿಗೆ ದಾನಿಗಳು ಅಂತಂತಂದ್ರೆ ನೋಡಲ್ಲಿ ಹೆಂಗೆ ನಡೆದದ ಇವತ್ತು ನಂದ ನೋಡೋದು ಪ್ರಸಾದ. ಹೆಸರಿಗೆ ದಾನ ಅಂತಾರಲ್ಲ, ಇಲ್ಲಿ ಇವ್ರದ್ದು ಉಣ್ಣೋದು ಹತ್ತಿರ್ತದೆ. ಇಲ್ಲಿ ಆತ ಮಾಡಿಸ್ತಾವ ಇಲ್ಲಿರ್ತಾನೆ, ನಿಮ್ಮೂರಾಗಲ್ಲ, ಅಲ್ಲಿ ಒಂದೊಂದು ಕಡೆ ನಡೀತಿರ್ತೈತಿ, ಅಲ್ಲಿ ಹೇಳತ್ತೀನಿ. ಇಲ್ಲಿ ಉಣ್ತಿರ್ತಾರೆ, ಉಣ್ಣೋದು ಹತ್ತಿರ್ತೈತಿ ಕಡೆ. ಅವು ಮಾಡಿಸ್ತಾವ ಅಲ್ಲಿ ನಿಂತಿರ್ತಾನ, ಅವಂತಿರ್ತ ನೋಡು ಹೆಂಗೆ ನಡೆದದ. ಯಾರ್ದ ತಿಳ್ಕೊಂಡಿ? ನಂದ, ನಾನ ಮಾಡಿಸೀನಿ. ಅಲ್ಲೆಲ್ಲ ಉದುರು ಕಾಳಿಂದ ಏನು ಬೂಂದಿ ಐತಲ್ಲ, ಅಷ್ಟು ಚಲೋ ಅಡುಗೆ ಮಾಡ್ಯಾರಲ್ಲ, ಚಲೋ ಪಾಕೆಟ್ ಸೋನಾ ಮಸೂರಿ ಅಕ್ಕಿ ಹಾಕಿ ಮಾಡ್ಯಾರಲ್ಲ, ಅದು ಯಾರ್ದಂದಿರ? ನಂದ.
ನಂದು ನಾನು ಅನ್ನುವಂಥದ್ದು ಇಟ್ಟುಕೊಂಡು ದಾಸೋಹ ಮಾಡಿದ್ದೀವಿ ಅಂತಂತಂದ್ರೆ ಆ ಮಾರುತೇಶನ್ ಸನ್ನಿಧಾನಕ್ಕೆ ಎಂದೂ ಸಲ್ಲುವುದಿಲ್ಲ. ಯಾವುದು ನಂದಲ್ಲಪ್ಪ ಭಗವಂತ, ಎಲ್ಲ ನಿನ್ನ ಪಾದದಡಿಯಾಗ ಅದ, ಇದು ನಿಂದೆ ಅಂತ ತಿಳ್ಕೊಂಡು ಯಾರು ಮನಸ್ಸ ಸಂಕಲ್ಪ ತೊಟ್ಟು ಮಾಡ್ತಾರಲ್ಲ ದಾಸೋಹ, ಅವ್ರದ್ದು ಮಾತ್ರ ಅವನ ಪಾದಕ್ಕೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ದಾನಿಗಳು ದಾಸೋಹಿಗಳು ನಿಸ್ವಾರ್ಥ ಭಾವದಿಂದ ಅದನ್ನು ನೀವು ದಾನಿಗಳಾಗಿರ್ತಕ್ಕಂಥವ್ರು ನೆರವೇರಿಸಿ ಕೊಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಜವಾಗಿಯೂ ಕೂಡ ಕುದುರೆಕೋಟೆಗೆ ಗ್ರಾಮದವರು ಬಹಳ ಮುಗ್ಧ ಸದ್ಭಕ್ತರಿದ್ದೀರಿ. ನಿಜವಾಗಿ ಹೇಳ್ಬೇಕಂದ್ರೆ ನಾ ಹೊಗಳೋದಿಲ್ಲ, ಮತ್ತು ಈ ಬಂದರೆಲ್ಲ ಹೊಗಳಿ ಹುಕ್ಕಾರ, ನಾ ಹೊಗಳೋದಿಲ್ಲ, ಇದ್ದಿದ್ದು ಹೇಳಿಬಿಡ್ತೀನಿ. ನೀವು ತಗೊಳ್ಳೋದು ನಿಮ್ಮ ಕಡೆ ಬಿಟ್ಟಿದ್ದು, ಹೊಳ್ಳಿ ಕೊಡೋದು ನನ್ನ ಕಡೆ ಬಿಟ್ಟಿದ್ದು. ನಿಮ್ಮ ಇಷ್ಟ, ನಿಮ್ಮ ಮನಸ್ಸು. ನಾ ಇದ್ದಿದ್ದು ಹೇಳವ, ಹಿಂಗದಿರಿ ಹಿಂಗಿಲ್ಲ ಅಂತ ಗರ್ದಾತಿಲ್ಲ. ಇವೆಲ್ಲ ಮಾರುತೇಶನ್ ದೇವಸ್ಥಾನ, ಅನೇಕ ಗುಡಿಗಳಾಗಬೇಕು, ಇವೆಲ್ಲ ಕಟ್ಟಡಗಳಾಗಬೇಕು, ಕಳಸ ಆಗಬೇಕು, ಇವೆಲ್ಲ ಅಂತಂತಂದ್ರೆ ಸುಮ್ಮನಂತ ಮಾಡ್ರೇನು? ಒಬ್ಬರಿಂದ ಸಾಧ್ಯ ಆಗ್ತತೇನು? ಇದೆಲ್ಲ ಮಾಡ್ಬೇಕಂತಂದ್ರೆ ಸಾಧ್ಯ ಆಗುದಿಲ್ಲ. ಇವತ್ತು ಮಾರುತೇಶನ್ ದೇವಸ್ಥಾನ ಇಷ್ಟರ ಮಟ್ಟಿಗೆ ಇವತ್ತು ನೀವು ಕಟ್ಟಡ ಮಾಡಿರಿ ಅಂತಂತಂದ್ರೆ, ಇವೆಲ್ಲ ಇಷ್ಟರ ಮಟ್ಟಿಗೆ ಬೆಳ್ಯಾಕತ್ತವಂತಂದ್ರೆ ಈ ಭೂಮಿ ಮ್ಯಾಗ ಒಂದು 3 ತರಹದ ಭಕ್ತರು ಬರ್ತಾರೆ. ಎಷ್ಟು ತರ? 3 ತರಹದ ಭಕ್ತರು ಬರ್ತಾರೆ. ಹೆಂಗೆ 3 ತರಹದ ಭಕ್ತರು ಬರ್ತಾರ ಅಂತಂತಂದ್ರೆ, ನಿಮ್ಮ ಊರಾಗ ಆಡದಾವು, ಆಡ ಸಾಕ್ತಿರಿಲ್ಲ? ಆಡು ಸಾಕಿದವ್ರಿಗೆ ಹೇಳ್ತೀನಿ ನೋಡಿ ನಿಮಗೆ. ಅದಕ್ಕೆ ಪುಟ್ಟ್ಯಾಗ ನೀರು ಕುಡಿಯಕ್ಕೆ ಬಿಡ್ರಿ, ಹೊಳೆದಂಡಿಗೆ ನೀರು ಕುಡಿಯಕ್ಕೆ ಬಿಡ್ರಿ. ಹೆಂಗೆ ನೀರು ಕುಡಿತೈತಿ ಹೇಳ್ರಿ ನೋಡೋನು. ಆಡು ಸಾಕಿದವ್ರು ಪಕ್ಕ ಆಡು ನೋಡಿದವ್ರಿಗೆ ಗೊತ್ತಾಕೈತಿ ಹೆಂಗೆ ಕುಡಿತೈತ್ರಿಪ್ಪ. ನೋಡಿರಿ ಇಲ್ಲ ಆಡು ಹೆಂಗೆ ಕುಡಿತದ? ಬಾಯಿಲೆ ಕುಡಿತದ ನನಗೆ ಗೊತ್ತದ. ಅದ ಹೆಂಗೆ ಕುಡಿತದ ಅಂತ ಕೇಳಕತ್ತೀನಿ ನಾ. ಅದಕ್ಕೆ ಪುಟ್ಟ್ಯಾಗರ ಬಿಡ್ರಿ, ಹೊಳೆದಂಡಿಗರ ಬಿಡ್ರಿ, ಹೆಂಗೆ ಕುಡಿತದ? ಮಣಕಾಲು ಹಚ್ಚಿ ಕುಡಿತದ. ನೀವು ಬೇಕಾದ್ರೆ ನಾಳೆ ಪರೀಕ್ಷೆ ಮಾಡ್ರಿ, ಆಡು ನೀರು ಕುಡಿಯಕ್ಕೆ ಬಿಡ್ರಿ, ಅದು 2 ಹಿಂಗೆ ಕಾಲು ಮಡಿಸ್ತದ. ಆಡು ಪಕ್ಕ ಸಾಕಿದವ್ರು ಅದನ್ನ ಚಾಕ್ರಿ ಮಾಡೋರಿಗೆ ಮಾತ್ರ ಗೊತ್ತಿರ್ತದ. ಅದು ಹಿಂಗೆ ಮೊಳಕಾಲು ಮಡಿಚಿ ನೀರು ಕುಡಿತದ. ಅದು ಪುಟ್ಟ್ಯಾಗರ ಹಾಕ್ರಿ, ಹೊಳೆದಂಡಿಗರ ಬಿಡ್ರಿ, ಎಲ್ಲೇ ಬಿಡ್ರಿ, ಒಟ್ಟು ಕಾಲು ಮಡಿಚಿ ನೀರು ಕುಡಿತದ. ಹೊಲಸಾಗಬಾರ್ದಂತ ಅಷ್ಟು ಬುದ್ಧಿವಂತಿಕೆ ಐತೆ ಆ ಆಡಿನ ಹತ್ರ. ಆಕಳ ನೋಡಿರಿ, ಆಕಳ ಅದಾವ ನಿಮ್ಮ ಮನ್ಯಾಗೆಲ್ಲ. ಆಕಳಕ್ಕೆ ನೀರು ಕುಡಿಯಕ್ಕೆ ಬಿಡ್ರಿ, ಕೆರೆಯಾಗಿ ಬಿಡ್ರಿ, ಪುಟ್ಟ್ಯಾಗ ಹಾಕ್ರಿ, ಹೊಳೆದಂಡಿಗೆ ಬಿಡ್ರಿ, ಅದು ಹೆಂಗೆ ಕುಡಿತಿದ್ದು ಗೊತ್ತು ನಿಮಗೆ? ಯಪ್ಪ ಆಕಳ ಸಾಕಿದವ್ರು ಇದ್ರಿಲ್ಲ ರೈತಾಪಿಗಳು, ಹೆಂಗೆ ಕುಡಿತದ ಆಕಳ ನೀರು? ನೀವು ನೋಡಿ ಇಲ್ಲ, ಅದನ್ನೆಲ್ಲ ನೋಡ್ಕೋತ ಕೂದ್ರೆ ಕೈಲಿ ಹೋಗಿ ಕರೆ ಜರ ಅದನ್ನ ಮೇಸೂರು ರಗಡಾಗಿರ್ತದೆ ಅಂತೀರಿ ನೀವು. ಆಕಳ ಹೆಂಗೆ ನೀರು ಕುಡಿತೈತಿ ಅಂತಂದ್ರೆ ಒಂದು ಹೆಜ್ಜೆ ಇಡ್ತದ. ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರು ಕೃಪೆಯಾಗು. ಆಕಳ ಒಂದು ಹೆಜ್ಜೆ ನೀರೊಳಗೆ ಇಡ್ತು ಅಂದ್ರೆ ಕ್ರಿಮಿಕೀಟ ನಾಶ ಆಗ್ತವ, ಅಮೃತ ಶುದ್ಧಿ ಆಗ್ತದ, ಅಮೃತ ಬರ್ತದ ನೀರೊಳಗಂತ ತಿಳ್ಕೊಂಡು, ಶುದ್ಧ ನೀರು ಆಗ್ತದೆ ಅಂತ ತಿಳ್ಕೊಂಡು ಆಕಳ ಏನು ಮಾಡ್ತತಿ? ಒಂದು ಹೆಜ್ಜೆ ಇಟ್ಟು ನೀರು ಕುಡಿತದ, ಪವಿತ್ರ ಜಲ ಆಗ್ಲಿ ಅಂತ. ಇನ್ನೊಂದು ಹೇಳೋದು ನೀವು ನೋಡಿಬಿಟ್ಟಿರ್ತೀರಿ. ಎಮ್ಮಿ ನೋಡ್ರಿ, ಯಪ್ಪ ಎಮ್ಮಿ ನೋಡ್ರಿ, ಎಮ್ಮಿಗೆ ನೀರು ಕುಡಿಯಾಕ ಬಿಡ್ರಿ ನೀವು, ಪುಟ್ಟ್ಯಾಗ, ಕೆರೆಯಾಗ, ಬಕೆಟ್ನ್ಯಾಗ, ಹೊಳ್ಳದ ದಂಡಿಗೆ ಹಂಗೆ ಕುಡಿತದ. ಅದ ಪುಟ್ಟ್ಯಾಗ ನೀರು ಕುಡಿಯಾಕ ಬಿಟ್ರಿ ಅಂತಂದ್ರೆ ಕುಡಿದಿಲ್ಲ, ಕೆಡಿಸಾಡಿ ಒಗದ್ ಬಿಡ್ತದ ಅದು ಪುಟ್ಟಿನ ಎಮ್ಮಿ. ಹಳ್ಳಕ್ಕೆ ಬಿಡ್ರಿ, ಕೆರೆಗೆ ಬಿಡ್ರಿ, ಕುಡಿಯಂಗಿಲ್ಲದು. ಆಡಿನಂಗೆ ಕಾಲು ಮಡಿಚಿ ಕುಡಿಯಂಗಿಲ್ಲ, ಆಕಳಂಗೆ ಒಂದು ಹೆಜ್ಜೆ ಇಟ್ಟು ಕುಡಿಯಂಗಿಲ್ಲ. ಅದು ಪೂರ ಹೋಗ್ತದ ನೋಡಿ, ಒಳಗೆ ಗೋಣಟ್ಟ ಕಾಣ್ತಿರ್ತದೆ, ಪೂರ್ತಿ ಒಳಗೆ ಹೋಗ್ತಿಲ್ಲ. ಆ ದಂಡಿ ಮುಟ್ಟಿ ಈ ದಂಡಿ ಮುಟ್ಟಿ 1 ಮಾಡಿ 2 ಮಾಡಿ ಅದನ್ನು ಮ್ಯಾಗ ತೆಳಗ ಮಾಡಿ ಎದ್ದು ಹೊರಗೆ ಬರ್ತದದು. ಯಾವುದು? ಎಮ್ಮಿ. ನೋಡ್ರಿ ಇಲ್ಲಿ ಎಮ್ಮಿನ 3 ಥರ ಭಕ್ತರು ಹೆಂಗೆ ಬರ್ತಾರ ಅಂತಂದ್ರೆ, ಮಾರುತೇಶನ್ ಸನ್ನಿಧಾನಕ್ಕೆ ಆಡಿನಂತವ್ರು ಭಕ್ತರು. ಆಡಿನಂತ ಭಕ್ತರು ಬಂದರು ಅಂತಂತಂದ್ರೆ ಇಲ್ಲೇ ಪ್ಯಾಂಟುಣಿಗೆ ನಮಸ್ಕಾರ ಮಾಡ್ತಾನವ, ಕಾಲು ಮಡಿಚಿ. ಯಪ್ಪ ನಿನ್ನ ಆಶೀರ್ವಾದ ಇರಲಿ, ನನಗೆ ಅಲ್ಲಿ ಬರೋದಾಗಲ್ಲ, ನನ್ನ ಭಕ್ತಿ ನನ್ನ ಸಂಗಟ ಅಂತ ತಿಳ್ಕೊಂಡು ಇಲ್ಲೇ ಮೆಟ್ಲದವಲ್ಲ, ಆ ಮೆಟ್ಲಕ್ಕೆ